ನಮಸ್ಕಾರ ವೀಕ್ಷಕರೇ, ಹಿಸ್ಟ್ರಿ ಬೈ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಿರುವಂತಹ ವಿದ್ಯಾರ್ಥಿಗಳನ್ನು, ಅದರಲ್ಲಿ ಇತಿಹಾಸವನ್ನು ತೆಗೆದುಕೊಂಡು ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದಷ್ಟು ಟಿಪ್ಸನ್ನು ತೆಗೆದುಕೊಂಡು ಬಂದಿದ್ದೇನೆ. ಬನ್ನಿ ನೋಡೋಣ. ಇತಿಹಾಸವನ್ನು ಎಲ್ಲ ಸಮಾಜ ವಿಜ್ಞಾನಗಳ ತಾಯಿ ಅಂತ ಕರಿತೇವೆ. ಇವತ್ತು ಯಾವುದೇ ವೃತ್ತಿ ಪರೀಕ್ಷೆಯನ್ನು ನೀವು ಎದುರಿಸಿ, ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲಾರ್ದೇ ನಿಮಗೆ ನೌಕರಿ ಸಿಗುವುದು ತುಂಬ ಕಷ್ಟದ ಕೆಲಸ. ಇನ್ನು ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸ ಒಂದು ವಿಷಯ ಆಗಿರ್ತದೆ. ಇತಿಹಾಸ ನಿಮ್ಮ ಸ್ಮರಣ ಶಕ್ತಿಯ ಪರೀಕ್ಷೆಯ ಒಂದು ಸಾಧನ ಅಂತ ನೀವು ತಿಳ್ಕೋಬೇಕು. ಸ್ಥಳೀಯ ಇತಿಹಾಸ, ಜಿಲ್ಲೆಯ, ರಾಜ್ಯದ, ದೇಶದ, ಅಂತಾರಾಷ್ಟ್ರೀಯ ಮಟ್ಟದ ಐತಿಹಾಸಿಕ ಅಂಶಗಳನ್ನು ತಾವು ಗಮನಿಸಬೇಕಾಗ್ತದೆ. ಇತಿಹಾಸವನ್ನು ಅಭ್ಯಾಸ ಮಾಡೋರು ಸದಾ ತಮ್ಮ ಜೊತೆ ಒಂದು ಪೆನ್ನು, ಹಾಳೆಗಳನ್ನು ಇಟ್ಕೊಳ್ಬೇಕಾಗ್ತದೆ. ನೋಡುವ, ಕೇಳುವ ಮತ್ತು ಓದುವ ಹವ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ಅಂದಾಗ ಮಾತ್ರ ಇತಿಹಾಸದ ಅಂಶಗಳನ್ನು ದಾಖಲೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಓದುಗನಿಗೆ ಕುತೂಹಲ ಇರಬೇಕು, ಹಂಬಲ ಇರಬೇಕು, ಜ್ಞಾನದ ಹಸಿವು ಇರಬೇಕು. ಅಂದಾಗ ಮಾತ್ರ ಓದು ರುಚಿಸ್ತದೆ. ಕನಿಷ್ಠ ಒಂದಾದರೂ ದಿನಪತ್ರಿಕೆ, ಒಂದಾದರೂ ವಾರಪತ್ರಿಕೆ, ಒಂದಾದರೂ ಮಾಸಪತ್ರಿಕೆಯನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಓದುತ್ತಾ ಹೋದಂತೆ ವಿಶಿಷ್ಟ ಅಂಶಗಳನ್ನು, ಮಹತ್ವದ ಅಂಶಗಳನ್ನು ಬೇರೆ ಬೇರೆ ಬಣ್ಣದ ಪೆನ್ನುಗಳಿಂದ ಬರೆದುಕೊಂಡರೆ ಇನ್ನೂ ಉತ್ತಮ. ಇನ್ನು ನೀವು ಓದುತ್ತಾ ಹೋದಂತೆ ವಿಶಿಷ್ಟ ಅಂಶಗಳ ಟಿಪ್ಪಣಿ ಮಾಡ್ಕೋಬೇಕು. ಬೇರೆ ಬೇರೆ ಬಣ್ಣದ ಪೆನ್ನುಗಳಿಂದ ನಿಮಗೆ ಗೊತ್ತಿರದ ವಿಷಯನ ಮಾತ್ರ ಬರೆದುಕೊಳ್ಳಬೇಕು. ಹೊಸ ಅಂಶಗಳಿಗೆ ಆದ್ಯತೆ ಇರಲಿ. ಇನ್ನು ಪ್ರತ್ಯೇಕ ಶೀರ್ಷಿಕೆ ಅಡಿ ಮಾಹಿತಿಯನ್ನು ಸಂಗ್ರಹಿಸಬೇಕು. ಉದಾಹರಣೆಗೆ ಜಗತ್ತಿನ ನಾಗರಿಕತೆಗಳು, ಜಗತ್ತಿನ ಧರ್ಮಗಳು, ಭಾರತವನ್ನು ಆಳಿದ ಮನೆತನಗಳು, ಯುದ್ಧಗಳು, ಸಮ್ಮೇಳನಗಳು, ಒಪ್ಪಂದಗಳು, ಅರಸರ ಕಾಲಾನುಕ್ರಮಣಿಕೆ, ನದಿ, ರಾಜಧಾನಿ, ಲಾಂಛನ, ಕೃತಿ ಮತ್ತು ಕರ್ತೃ, ಈ ರೀತಿ ಪ್ರತ್ಯೇಕ ಲಿಸ್ಟ್ ಮಾಡಿಬಿಟ್ರೆ ಒಮ್ಮೆ ನಿಮ್ಮ ತಲೆಗೆ ಅದು ಉಳಿದು ಬಿಡ್ತದೆ. ಇನ್ನು ಓದಿದ್ದನ್ನು ಪುನರಪಿ ಮನನ ಮಾಡ್ಕೋಬೇಕು. ಮನಸ್ಸು ಓದಿದ್ದನ್ನು ಎಲ್ಲ ನೆನಪಿಟ್ಕೊಳ್ಳೋದಿಲ್ಲ. ಯಾವುದನ್ನು ನೀವು ಆಸಕ್ತಿ ಕೊಟ್ಟು ಅದನ್ನು ನೆನಪು ಮಾಡ್ಕೋತಿರೋ ಪುನರಪಿ ಮನನ, ಅದು ಮಾತ್ರ ನೆನಪು ಉಳಿತದೆ. ಸಮಾನ ಓದುಗರೊಂದಿಗೆ ಚರ್ಚೆ ಮಾಡಬೇಕು. ಸುಮಾರು 1 ತಾಸು 2 ತಾಸು ಓದಿದ ನಂತರ ಯಾರು ನಿಮ್ಮ ಜೊತೆಗೆ ಓದಿರ್ತಾರೋ ಅಂಥವ್ರ ಜೊತೆ ಮಾತ್ರ ಚರ್ಚೆ ಮಾಡಬೇಕು ಅಂತನ್ನುವಂಥದ್ದು. ಇನ್ನು ರಸಪ್ರಶ್ನೆಗಳನ್ನು ಕೇಳಬೇಕು. ಜೊತೆಗೆ ದೂರದರ್ಶನ ಟಿ ವಿಯಲ್ಲಿ ಬರುವಂಥ ಥಟ್ ಅಂತ ಹೇಳಿ ಅಥವಾ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವಂಥದ್ದು. ಜೊತೆಗೆ ಶಬ್ದ ಭಂಡಾರ ಬೆಳಿಬೇಕಂದ್ರೆ ವಿಕ್ಯಾಬ್ಯುಲರಿ, ಪದಬಂಧಗಳನ್ನು ಬಿಡಿಸಬೇಕು. ಪತ್ರಿಕೆಗಳಲ್ಲಿ, ವಿಶೇಷವಾಗಿ ಪ್ರಜಾವಾಣಿ ಅಂಥ ಪತ್ರಿಕೆಗಳಲ್ಲಿ ಬರುವಂಥ ಪದಬಂಧಗಳನ್ನು ತುಂಬಿದರೆ ನಿಮ್ಮ ಶಬ್ದ ಭಂಡಾರ, ವಾಕ್ಯ ರಚನೆ, ನಿಮ್ಮ ಇಮ್ಯಾಜಿನೇಷನ್ ಬೆಳೀತದೆ ಅಂತನ್ನುವಂಥದ್ದು. ಇನ್ನು ಪ್ರಶ್ನೆ ಪತ್ರಿಕೆ ಮತ್ತು ಸಿಲೆಬಸ್ ಇವೆರಡೂ ಅಧ್ಯಯನದ ಹಳಿ. ಒಂದು ರೈಲ್ವೆಗೆ ಹೆಂಗೆ ಹಳಿ ಬೇಕೋ ಹಂಗೆ ನಿಮ್ಮ ಓದಿಗೆ ಸಿಲೆಬಸ್ಸು ಮತ್ತು ಕ್ವಶನ್ ಪೇಪರ್ ಇವೆರಡೂ ಇಲ್ಲಾರದೆ ಓದಕ್ಕೆ ಹೋಗ್ಬಾರ್ದು. ಇವೆರಡೂ ನಿಮಗೆ ಹೇಗೆ ಓದಬೇಕು ಅನ್ನೋದು ಹೇಳ್ತವೆ. ಓದೋರು ಮಾತ್ರ ನೀವೇ ಅನ್ನೋದನ್ನು. ಮಾರ್ಗದರ್ಶನ ಬೇಕು. ಈಗಾಗಲೇ ಈ ಕ್ಷೇತ್ರದಲ್ಲಿ ಯಶಸ್ವಿ ಆದವರ ಮಾರ್ಗದರ್ಶನ ಕೂಡ ಅಷ್ಟೇ ಅವಶ್ಯಕತೆ. ಜೊತೆಗೆ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕಾದರೆ ಕೋಚಿಂಗ್ ಕ್ಲಾಸ್ ಅನಿವಾರ್ಯ. ಯಾರೋ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಬಂದಿರ್ತದೆ, ನಾನು ಕೋಚಿಂಗ್ ಇಲ್ಲಾರ್ದೇ ಪಾಸಾದೆ. ಲಕ್ಷಕ್ಕೆ ಒಬ್ಬರವರು. ಆದರೆ ಬಹುತೇಕ ಪಾಸಾದವರು ಪರೀಕ್ಷೆಗಳನ್ನು, UPSC, KPSC ಅಂಥ ಪರೀಕ್ಷೆಗಳನ್ನು ಕೋಚಿಂಗ್ ಕ್ಲಾಸ್ ಬಹಳ ಮುಖ್ಯ. ಸರಿಯಾದ ಯೋಗ್ಯವಾದ ಕೋಚಿಂಗನ್ನು ಸೇರಬೇಕು. ನಿಮ್ಮ ಗುರಿಯನ್ನು ಮಿತ್ರರಿಗೆ ಹೇಳಿ ಯಶಸ್ವಿ ಆಗಬಹುದು. ನಿಮ್ಮ ಗುರಿಯನ್ನು ಶತ್ರುಗೆ ಹೇಳಿ ಖಂಡಿತವಾಗಿ ನೀವು ಯಶಸ್ವಿ ಆಗ್ತೀರಿ. ಯಾಕಂತಂದರೆ ನಿಮ್ಮ ಶತ್ರು ನಿಮ್ಮನ್ನು ಬೆನ್ನು ಬಿಡ್ತಾನೆ. ಬೆನ್ನು ಹತ್ತಿ ಕೇಳ್ತಾನೆ, ಏನಪ್ಪ ನಿನ್ನ ಗುರಿ ಎಲ್ಲಿಗೆ ಬಂತು ಅನ್ನೋದು. ಆವಾಗ ನಿಮ್ಮ ಗುರಿ ಜಾಗೃತ ಆಗ್ತದೆ. ಹಾಗೆ ಇತಿಹಾಸ ಓದಬಲ್ಲವ ಇತಿಹಾಸವನ್ನು ನಿರ್ಮಿಸಬಲ್ಲ ಅಂತದೆ. ಚೆನ್ನಾಗಿ ಇತಿಹಾಸ ಓದಿ ನೀವು ಇತಿಹಾಸ ನಿರ್ಮಿಸ್ತೀರಿ. ಅದೇ ರೀತಿ
ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಯಶಸ್ವಿಯಾದಂತಹ ಸಾಧಕರ ನೆನಪನ್ನು ತಾವು ಮಾಡ್ಕೋಬೇಕು. ಅವ್ರಿಗೆ ನಿಮಗೆ ಆದರ್ಶ ಆಗಬೇಕು. ಉದಾಹರಣೆಗೆ ಕನ್ನಡದಲ್ಲಿ ಮೊದಲ IPS ಪರೀಕ್ಷೆ ಪಾಸಾದವರನ್ನು, IAS ಪರೀಕ್ಷೆ ಪಾಸಾದವರನ್ನು, ಈ ರೀತಿ ಪರೀಕ್ಷೆ ಪಾಸಾದವರು, ಉದಾಹರಣೆಗೆ ಈಗ ಮೊದಲ IPS, ಕನ್ನಡದ ಮೊದಲ IPS ಪರೀಕ್ಷೆ ಪಾಸಾದಂತಹ ವಿಜಯ ಸಾಸ್ನೂರವರಾಗಲಿ, KS ಪರೀಕ್ಷೆ ಪಾಸಾದಂತಹ ವ್ಯಕ್ತಿಗಳಾಗಲಿ, K. ಶಿವರಾಮ್ ಅವರಾಗಲಿ, ವಿಜಯಲಕ್ಷ್ಮಿ ಬಿದ್ರಿ IAS ಪರೀಕ್ಷೆಯಲ್ಲಿ ಇಡೀ ದೇಶಕ್ಕೆ ಮೊದಲ ಸ್ಥಾನ ಪಡೆದಂಥವ್ರವರು. ಜೊತೆಗೆ ನಮಗೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಇದ್ದುಕೊಂಡೇ ಅಭ್ಯಾಸ ಮಾಡಿ ಈ IAS ಪರೀಕ್ಷೆ ಪಾಸಾದಂತಹ ಅನೇಕ ಜನ ನಮ್ಮ ಎದುರಿಗೆ ಇದ್ದಾರೆ. ಸಾಧನಾ ಪೋತೆ ಅಂತನ್ನೋರು, ಸಾಧನಾ ಪಾವಟೆ ಅಂತನ್ನೋರು. ಒಂದು ವ್ಯಕ್ತಿ ಅಂಧ ಆಗಿ IAS ಪರೀಕ್ಷೆ ಪಾಸಾಗಬಹುದಾ ಅನ್ನೋದಕ್ಕೆ ಬಹುದೊಡ್ಡ ನಮಗೆ ಆದರ್ಶ ಅಂದರೆ ಡಾಕ್ಟರ್ ವೈದ್ಯರತಿ ನಾಗಶೆಟ್ಟಿ ಅಂತನ್ನೋರು. ಇಂತಹ ಕೆಲವು ವ್ಯಕ್ತಿಗಳನ್ನು ಸ್ವಲ್ಪ ಅವ್ರ ಬಗ್ಗೆ ಮಾಹಿತಿ ಓದಿದರೆ ನಮಗೂ ಏನಾದರೂ ಸಾಧನೆ ಮಾಡಬಹುದು ಅಂತ ಅನ್ನಿಸ್ತದೆ. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ಒಂದು 3-4 ವರ್ಷ ಅವಧಿಯಲ್ಲಿ ಸಾಧ್ಯವಾದರೆ ವಿವಾಹದಂತಹ ಕಾರ್ಯಕ್ರಮವನ್ನು ಮುಂದೂಡೋದು ಉತ್ತಮ. ಯಾಕಂದರೆ ಸಾಕಷ್ಟು ಸಮಯ ತಿಂದುಬಿಡುತ್ತದೆ ವಿವಾಹ ಅನ್ನೋದು. ಇನ್ನು ಗುರಿ ದೊಡ್ಡದಾಗಿದ್ದರೂ ಕೂಡ ಸಣ್ಣ ಸಣ್ಣ ಪರೀಕ್ಷೆಗಳನ್ನು ಎದುರಿಸ್ಕೊಂಡು ಹೋಗ್ಬೇಕು. ಅಂದರೆ ಪರೀಕ್ಷೆ ಹೇಗಿರ್ತದೆ, ಆ ಒಂದು ಪರೀಕ್ಷಾ ಟೆನ್ಷನ್ ಅಥವಾ ಒಂದು ಪರೀಕ್ಷಾ ಎಮರ್ಜೆನ್ಸಿ ಅನ್ನೋದು ಅದು ಕ್ರಿಯೇಟ್ ಆಗ್ತದೆ. ಇನ್ನು ಪ್ರತಿ ಪರೀಕ್ಷೆಯು ನಮಗೊಂದು ಪಾಠ ಕಲಿಸ್ತದೆ. ಆ ಕಾರಣಕ್ಕಾಗಿ ಸಣ್ಣ ಪುಟ್ಟ ಪರೀಕ್ಷೆಯನ್ನು ನಾವು ಎದುರಿಸಬೇಕು. ಪರೀಕ್ಷೆಯ ಸಂರಚನೆ ಅರ್ಥ ಮಾಡ್ಕೋಬೇಕು. ಕ್ವಶನ್ ಪೇಪರನ್ನು ಹೇಗೆ ತೆಗಿತಾನೆ, ಅವನ ಟೆಕ್ನಿಕ್ಸ್ ಏನು. ಅವನು ಬರೀ ಕೇವಲ ನಿಮ್ಮಿಂದ ಪರೀಕ್ಷೆ ಒಂದು ಪ್ರಶ್ನೆಗೆ ಉತ್ತರ ಮಾತ್ರ ನಿರೀಕ್ಷೆ ಮಾಡುವುದಿಲ್ಲ. ಅಲ್ಲೊಂದು ಟೆಕ್ನಿಕ್ಸ್, ಒಂದು ಟೂಲ್ ಬಿಟ್ಟಿರ್ತಾನೆ, ಅದನ್ನು ಅರ್ಥ ಮಾಡ್ಕೋಬೇಕು. ಒಟ್ಟು ವಿಷಯಗಳು ಎಷ್ಟು ಮತ್ತು ವಿಷಯವಾರು ಹಂಚಿಕೆ ಅಂಕಗಳು ಎಷ್ಟು ಹಂಚಿಕೆ ಆಗ್ತಾವನ್ನು ತಿಳ್ಕೊಂಡು ನಾವು ತಯಾರು ಮಾಡಬೇಕು. ನಮಗೆ ಆಸಕ್ತದ ಮೇಲೆ ಹೆಚ್ಚು ಒತ್ತು ಕೊಟ್ಟುಬಿಟ್ರೆ ಆತ ಯಾವ ವಿಷಯಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾನೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ದೌರ್ಬಲ್ಯದ ವಿಷಯ ಇರ್ತದೆ. ಬಹುತೇಕ ಜನರ ದೌರ್ಬಲ್ಯ ಇಂಗ್ಲೀಷು, ಮ್ಯಾಥಮೆಟಿಕ್ಸು ಈ ರೀತಿ. ಅದಕ್ಕೆ ನಾವು ಆದ್ಯತೆ ಕೊಡಬೇಕು ಹೊರತು ಬಂದ ವಿಷಯಕ್ಕೇ ಹೆಚ್ಚು ಅಭ್ಯಾಸ ಮಾಡಬಾರ್ದು. ಯಾವುದು ನಮಗೆ ಟಫ್ ಅನ್ನಿಸ್ತದೆ ಅದಕ್ಕೆ. ಇನ್ನು ಸಣ್ಣ ಒಂದೇ ಕಡೆ ಕೂತು ಖಾಯಂ ಅಭ್ಯಾಸ ಮಾಡಿದರೆ ಆರೋಗ್ಯ ಕೆಡೋ ಸಾಧ್ಯತೆ ಇರ್ತದೆ. ವಾಕಿಂಗು, ಒಂದು ಸಣ್ಣ ಪುಟ್ಟ ವ್ಯಾಯಾಮ, ಒಂದು ಲಘು ಸಂಗೀತವನ್ನು ಕೆಲವು ನಿಮಿಷ ಕೇಳುವಂತಹದ್ದು. ಇನ್ನು ಮಿತವಾದ ಆಹಾರ, ಆಗಾಗ ನೀರು ಕುಡಿತಾ ಇರಬೇಕು ಮತ್ತು ಚಹಾ ಕುಡಿತಾ ಇರಬೇಕು. ಯಾವುದನ್ನು ನಮ್ಮ ರೂಟೀನದಲ್ಲಿ ಕಡಿಮೆ ಮಾಡ್ಕೋಬಾರ್ದು. ಇನ್ನು ನಿಮ್ಮ ಓದುವ ಕೋಣೆಯಲ್ಲಿ ನಿಮ್ಮ ಹೆಸರನ್ನು ಬರೆದು ಅದರ ಎದುರಿಗೆ ನಿಮ್ಮ ಗುರಿಯನ್ನು ಬರೀರಿ, ಕ್ವಾಲಿಫಿಕೇಷನ್ ಬರೀರಿ. ನಿಮ್ಮ ಹೆಸರು ಬರೆದು IAS ಅಂತ ಬರ್ರಿ, IPS ಅಂತ ಬರ್ರಿ, KS ಅಂತ ಬರ್ರಿ. ಅದನ್ನು ನೋಡಿದಾಗೊಮ್ಮೆ ನಿಮ್ಮ ಗುರಿ ಜಾಗೃತ ಆಗ್ತದೆ ಅಂತನ್ನುವಂಥದ್ದು. ಇನ್ನು ಅಭ್ಯಾಸ ಮಾಡ್ತಾ ಇದ್ದಾಗೇ ನೌಕರಿ ಹಿಡಿದ್ರೆ ಕೆಲವೊಮ್ಮೆ ಉತ್ತಮ. ಯಾಕಂದ್ರೆ ನಿಮ್ಮ ಆರ್ಥಿಕ ಒಂದು ಜವಾಬ್ದಾರಿಯನ್ನು ನೀವೇ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನೌಕರಿ ಮಾಡ್ತಾನೆ ಅನೇಕ ಜನರು ಪರೀಕ್ಷೆ ಪಾಸಾಗಿದ್ದಾರೆ. ಇಂಜಿನಿಯರಿಂಗ್ ಮಾಡಿ ಬೇರೆ ಬೇರೆ ಕಂಪ್ಯೂಟರ್ ಸೆಂಟರ್ನಾಗ ನೌಕರಿ ಮಾಡ್ತಾ ಈಗ IAS ಪಾಸಾದಂಥವ್ರು ಅನೇಕ ಜನ ನಮ್ಮ ಎದುರಿಗೆ ಉದಾಹರಣೆ ಇದ್ದಾರೆ. ಹೀಗಾಗಿ ಮಧ್ಯೆ ನೌಕರಿ ಸಿಕ್ಕರೆ ಅದು ಒಂದು ನಿಮಗೆ ಅನುಕೂಲ ಅಂತನ್ನುವಂಥದ್ದು. ಇನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಪೇಪರ್ ಸೆಟ್ಟರ್ ಒಂದು ಸಣ್ಣ ತಂತ್ರ, ಒಂದು ಸಣ್ಣ ಗಿಮಿಕ್ಸ್ನಲ್ಲಿ ಬಿಟ್ಟುಕೊಟ್ಟಿರ್ತಾನೆ ಅವನು, ಒಂದು ಕ್ಲೂ ಬಿಟ್ಟಿರ್ತಾನೆ ಅವನು. ಆ ಕ್ಲೂ ಏನಂತ ನೀವು ತಿಳ್ಕೋಬೇಕೇ ಹೊರತು ನಿಮ್ಮಿಂದ ಬರೀ ಆನ್ಸರ್ ಆತ ನಿರೀಕ್ಷೆ ಮಾಡಿರುವುದಿಲ್ಲ. ನೀವು ಓದಿದ್ದೇ ಬರುತ್ತದೆ ಅನ್ನೋ ಭ್ರಮೆ ಕೂಡ ಬೇಡ. ಸಾವಿರಾರು ಪ್ರಶ್ನೆಗಳನ್ನು ಉತ್ತರ ಓದಿ ಒಂದೂ ಬರಲಾರದಂಥ ಉದಾಹರಣೆಗಳೇ ಇದ್ದಾವೆ. ಬಹುತೇಕ ಬರೋದಿಲ್ಲ. ನಿಮಗೆ ಟೂಲ್ ಆ್ಯಂಡ್ ಟೆಕ್ನಿಕ್ಸ್ ಗೊತ್ತಾಗಬೇಕು, ಅದು ಬಹಳ ಮುಖ್ಯ. ಪ್ರಶ್ನೆಗಳು ಬರೀ ಮಾದರಿ ಮಾತ್ರ ಅಂತಲೇ ತಿಳ್ಕೋಬೇಕು. ಅವೇ ಸೇಮ್ ಪ್ರಶ್ನೆಗಳು ರಿಪೀಟ್ ಆಗುವುದಿಲ್ಲ. ಮೇಲೆ ನಿಮಗೆ ಹೇಳಕ್ಕೆ ಬಯಸೋದು ಇಷ್ಟೇ, ನಿಮ್ಮಿಂದ ಕಡಿಮೆ ಸಮಯದಲ್ಲಿ ಉತ್ತರ ಹುಡುಕುವ ಒಂದು ತಂತ್ರವನ್ನು ಆತ ನಿರೀಕ್ಷೆ ಮಾಡ್ತಾರೆ ಅವರು. ವಸ್ತುನಿಷ್ಠ ಪರೀಕ್ಷೆಯನ್ನು ನೀವು ಅಭ್ಯಾಸ ಮಾಡುವ ಹೊತ್ತಿನಾಗ ಕೇವಲ ನಾವು ಪ್ರಶ್ನೆ ಮತ್ತು 4 ಆನ್ಸರ್ಗಳಲ್ಲಿ ಯಾವುದೋ ಒಂದು ಸರಿಯಾದ ಉತ್ತರ ಅಂತ ಹುಡುಕ್ತೇವೆ.
ಅದರ ಜೊತೆಗೆ ಉಳಿದ 4 ಉತ್ತರದಲ್ಲಿ ಇನ್ನು 3 ಯಾಕೆ ಅಲ್ಲ, ಇದೇ ಯಾಕೆ ಹೌದು ಯಾಕೆ ಅಲ್ಲ ಅಂತಲೂ ನೀವು ನೋಡಬೇಕು. ಜೊತೆಗೆ ಉಳಿದ 3 ಉತ್ತರಗಳು ಯಾವ ಪ್ರಶ್ನೆಗೆ ಉತ್ತರ ಆಗ್ತವೆ ಅಂತ ನೀವು ನೋಡಿದರೆ ಪರೀಕ್ಷೆ ತಯಾರು ಮಾಡೋ ಹೊತ್ತಿನಾಗ ಒಂದೇ ಒಂದು ಪ್ರಶ್ನೆಗೆ 4 ಪ್ರಶ್ನೆಗೆ ಉತ್ತರ ತಯಾರು ಮಾಡೋದಂಗೆ ಆಗ್ತದೆ. ಕೆಲವೊಮ್ಮೆ ಕನ್ನಡದಲ್ಲಿ ಪ್ರಶ್ನೆ ಅರ್ಥ ಆಗದೆ ಹೋದರೆ ನೀವು ಇಂಗ್ಲೀಷ್ ವರ್ಷನ್ ನೋಡಬೇಕಾಗ್ತದೆ. ನಾವು ಯಾವುದೇ ಕೆಲಸ ಕೈಗೊಳ್ಳಿ ಅದರಲ್ಲಿ ನಮ್ಮ ಬುದ್ಧಿ ಮನಸ್ಸು ಎರಡೂ ಒಂದಾಗಿರಬೇಕು ಅನ್ನುವಂಥದ್ದು. ಉತ್ತಮ ಪುಸ್ತಕಗಳನ್ನು, ಪ್ರೇರಣಾದಾಯಕ ಪುಸ್ತಕಗಳನ್ನು ಓದ್ರಿ. ವೇರ್ ದೆರ್ ಈಸ್ ಎ ವಿಲ್ ದೆರ್ ಈಸ್ ಎ ವೇ ಅಂತ. ಎಲ್ಲಿ ನಿಮಗೆ ಮನಸ್ಸು ಬೇಕು, ಮನಸ್ಸಿದ್ದರೆ ಮಾತ್ರ ಮಾರ್ಗ ಅಂತನ್ನುವಂಥದ್ದು. ತೀವ್ರ ಆಸಕ್ತಿ ಇಲ್ಲದೆ ಏಕಾಗ್ರತೆ ಬರುವುದಿಲ್ಲ. ಈ ತಯಾರಿಯಲ್ಲಿ ಪರೀಕ್ಷೆ ಎದುರಿಸುವಲ್ಲಿ ಏಕಾಗ್ರತೆ ಭಾಳ ಮುಖ್ಯ. ಇನ್ನು ಇತಿಹಾಸ ಅಭ್ಯಾಸ ಮಾಡೋರು ಏನೇ ಘಟನೆ ಅಭ್ಯಾಸ ಮಾಡಿರಿ ಅದರ ಕಾಲ, ಸ್ಥಳ, ಅದರ ವಿಷಯ, ಘಟನೆಯನ್ನು ಸ್ಪಷ್ಟವಾಗಿ ಅಭ್ಯಾಸ ಮಾಡಬೇಕು. ಇನ್ನು ನನ್ನ ಕಡೆಯಿಂದ ಸಾಧ್ಯ ಆಗ್ತದೋ ಇಲ್ಲೋ ಇದು ಅಂತ ಅನ್ನಿಸ್ತದೆ. ಸ್ಫೂರ್ತಿದಾಯಕ ಕೆಲವು ಕನ್ನಡದ ಚಲನಚಿತ್ರ ಗೀತೆಯನ್ನು ಕೇಳಿರಿ. ಉದಾಹರಣೆಗೆ, ಆಗದು ಎಂದು ಕೈ ಕಟ್ಟಿಕೊಳ್ಳಿದ್ದರೆ ಆಗದು ಕೆಲಸವು ಮುಂದೆ ನನ್ನಿಂದ ಆಗ್ತದೆ ಅಂತನ್ನುವಂಥದ್ದು, ಸಾಗಲಿ ಗುರಿ ಸೇರಲಿ ಅಂತನ್ನುವಂಥದ್ದು. ಹಾಗೆಯೇ ಅರಳುವ ಹೂಗಳೇ ಅಂತನ್ನುವಂಥ ಒಂದು ಗೀತೆ ಅದ. ನಗು ನಗುತ್ತಾನಲ್ಲಿ ಏನೇ ಆದ್ರೂ ನೀವು ನಕ್ಕೋತಾ ಇರಬೇಕೇ ಹೊರತು ನನ್ನ ಕಡೆಯಿಂದ ಒಂದೇ ಟೆಸ್ಟಿಗೆ ಆಗಲಿಲ್ಲ ಅಂತನ್ನುವಂಥದ್ದು. ಇತ್ತೀಚೆಗೆ ನಾನು ಭೇಟಿಯಾದ ವ್ಯಕ್ತಿ ಹೇಳಿದರು, ನಾನು ಇಂಜಿನಿಯರಿಂಗ್ ಮುಗಿಸಿ ನೌಕರಿ ಮಾಡ್ತಾ ಸರ್, ನಾನು ನನ್ನ 5ನೇ ಅಟೆಂಪ್ಟ್ನಲ್ಲಿ ಪಾಸ್ ಆದೆ ಅಂತನ್ನುವಂಥದ್ದು. ಹಾಗೆಯೇ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಸುಮಾರು 6 ಬಾರಿ ಕೆಸೆಟ್ ಪರೀಕ್ಷೆಯನ್ನು ಎದುರಿಸಿದರೂ ಕೂಡ ನಾನು ಫೇಲ್ ಆಗಿದ್ದೆ. ನನ್ನ ಸುತ್ತಮುತ್ತಲಿನ ಜನ, ಕುಟುಂಬ, ವಿದ್ಯಾರ್ಥಿಗಳು ಹೇಳ್ತಾರೆ, ಬೇಡ ಬಿಟ್ಟುಬಿಡ್ರಿ ಸರ್, ಆಗೋದಿಲ್ಲ ಅಂದಮೇಲೆ ಯಾಕೆ. ಆದರೆ ನಾನು ಪ್ರಯತ್ನ ಮಾತ್ರ ಬಿಡಲಿಲ್ಲ. ಕೊನೆಗೆ ನಾನು ನನ್ನ ಕೆಸೆಟ್ ಪರೀಕ್ಷೆಯನ್ನು ಕುಳಿತು ನಾನು 6ನೇ ಬಾರಿ 7ನೇ ಬಾರಿ ಕೂತಾಗ ಪರೀಕ್ಷೆ ಪಾಸಾಗಿನಿ. ಮರಳಿ ಯತ್ನ ಮಾಡೋ ಅನ್ನೋದು ಇಲ್ಲಿ ಭಾಳ ಮುಖ್ಯ ಆಗ್ತದೆ. ಜೊತೆಗೆ ಏಕಲವ್ಯ ಒಂದು ಕಡೆ ಹೇಳ್ತಾನೆ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅದನ್ನು ಸಾಧಿಸುವ ಛಲ ಮಾತ್ರ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ಗುರುವಿನ ಪ್ರತಿಮೆ, ಗುರುವನ್ನು ಕಲ್ಪನೆ ಮಾಡಿಕೊಂಡು ಅಭ್ಯಾಸ ಮಾಡಿ ಕೂಡ ಯಶಸ್ವಿ ಆಗ್ಬೋದು ಅನ್ನಲಿಕ್ಕೆ ಏಕಲವ್ಯ ಉದಾಹರಣೆ. ಕೊನೆಯ ಮಾತು, ಅಸಾಧ್ಯವೆಂಬುದು ನನ್ನ ಶಬ್ದಕೋಶದಲ್ಲಿ, ಅದನ್ನು ನನ್ನ ಡಿಕ್ಷನರಿಯಲ್ಲೇ ಇಲ್ಲ ಅಂತ ಫ್ರಾನ್ಸದ ದೊರೆ ನೆಪೋಲಿಯನ್ ಹೇಳ್ತಾನೆ. ಒಬ್ಬ ಸಾಮಾನ್ಯ ಸೈನಿಕನಾಗಿ ಬದುಕನ್ನು ಪ್ರಾರಂಭಿಸಿ ಊಟಕ್ಕೂ ಗತಿಯಿಲ್ಲದಂಥ ಜೀವನ ತೆಗೆದು ಮುಂದೆ ಅದೇ ಫ್ರಾನ್ಸದ ಚಾನ್ಸ್ಲರ್ ಆಗ್ತಾನೆ. ಆ ನೆಪೋಲಿಯನ್ ಹೇಳಿದ್ದು, ಅಸಾಧ್ಯ ಎನ್ನುವುದು ನನ್ನ ಡಿಕ್ಷನರಿಯಲ್ಲಿ ಇಲ್ಲ. ಎಲ್ಲ ಮಾತುಗಳು ನಿಮಗೆ ಪ್ರೇರಣೆಯಾಗಿ ನೀವು ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ರಿ ಅಂತ ಹಾರೈಸ್ತೇನೆ. ನಮಸ್ಕಾರ.